ನಾನಿವತ್ತು ಒಂದು ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸುತ್ತೇನೆ, ಬನ್ನಿ ನೋಡೋಣ. ಕಲ್ಲಂಗಡಿ ಹಣ್ಣು ಹಚ್ಚೋಣ. ಈ ಥರ ಕಲ್ಲಂಗಡಿ ಹಣ್ಣು ಹಚ್ಚಿ ಚೆನ್ನಾಗಿರುತ್ತೆ. ಈ ಥರ ಹಚ್ಚಿ ಯಾವಾಗ ಒಂದೇ ಥರ ಹಚ್ಚೋದು ಬೇಡ, ಹೊಸದಾಗಿ ಏನಾದ್ರು ಟ್ರೈ ಮಾಡೋಣ. ಅದಕ್ಕೆ ನಾನು ಈ ಥರ ಹಚ್ಚುತ್ತಾ ಇದ್ದೀನಿ ನೋಡಿ. ಇವತ್ತು ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ಗ್ರೀನ್ ಸಿಪ್ಪೆ ಎಲ್ಲ ತೆಗೆದುಬಿಡಿ ನೀಟಾಗಿ. ಈಗ ಬೇಸಿಗೆ ಅಲ್ವಾ, ಹಂಗಾಗಿ ಯಾವ ಹಣ್ಣು ಸಿಗುತ್ತೋ ಅದರಲ್ಲಿ ಜ್ಯೂಸ್ ಮಾಡಿ ಕುಡಿದ್ರೆ ಚೆನ್ನಾಗಿ ತಂಪಾಗಿರುತ್ತೆ. ಹಂಗಾಗಿ ಇವತ್ತು ನಾನು ಕಲ್ಲಂಗಡಿ ಹಣ್ಣು ಇತ್ತು ಮನೇಲಿ, ಅದರಿಂದ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಸಣ್ಣ ಸಣ್ಣಗೆ ಹಚ್ಚಿ ಒಂದು ಬೌಲ್ಗೆ ಹಾಕಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕೋಣ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಕಲ್ಲಂಗಡಿ ಹಣ್ಣು ರೆಡ್ ಆಗಿದೆ. ಹಂಗಾಗಿ ನೀರಿನ ಅಂಶ ನೋಡಿ, ಕೈಯಲ್ಲಿ ಈ ಥರ ಅಂದರೆ ನೀರಿರುತ್ತೆ. ನೀರಿನ ಅಂಶ ತುಂಬ ಇರೋದ್ರಿಂದ ಕಲ್ಲಂಗಡಿ ಹಣ್ಣು ಜಾಸ್ತಿ ಯೂಸ್ ಮಾಡಿ. ಬೇಸಿಗೆ ಟೈಮಲ್ಲಿ ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ಇವತ್ತು ಅದಕ್ಕೋಸ್ಕರ ನಾನು ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಸರಿ, ಮಿಕ್ಸಿಗೆ ಹಾಕೋಣ ಬನ್ನಿ. ಒಂದು ಜಾರ್ ತಗೊಳ್ಳಿ. ನಾನು ಮಾಮೂಲಿ ಜಾರೇ ತೊಗೊಂಡಿದ್ದೀನಿ. ಜ್ಯೂಸ್ ಜಾರ್ ಏನು ಸಪ್ರೇಟಾಗಿ ಏನು ಜ್ಯೂಸ್ ಜಾರ್ ಇಲ್ಲ. ಹಂಗಾಗಿ ನಾನು ಮಾಮೂಲಿ ಜಾರಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಕಲ್ಲಂಗಡಿ ಹಣ್ಣು ಜಾರೊಳಗೆ ಹಾಕಿ, ನಾನು ಬೀಜ ತೆಗೆದಿಲ್ಲ, ಸೀಡ್ಸ್ ಇರಬೇಕು, ಅದಕ್ಕೋಸ್ಕರ ನಾನು ಬೀಜ ಏನು ತೆಗೆದಿಲ್ಲ. ಕೆಲವ್ರು ಬೀಜ ತೆಗೆದು ಮಾಡ್ತಾರೆ, ನಾನು ಬೀಜ ತೆಗೆದಿಲ್ಲ. ಕಲ್ಲಂಗಡಿ ಹಣ್ಣಿನ ಜೊತೆ 4ರಿಂದ 5 ಪುದೀನ ಎಲೆ ಹಾಕ್ತಿದ್ದೀನಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಹಾಗಾಗಿ 4ರಿಂದ 5 ಪುದೀನ ಎಲೆ. ಉಪ್ಪು ಸುಮ್ಮನೆ ಟೇಸ್ಟಿಯಾಗಿ, ಉಪ್ಪು ಜಾಸ್ತಿ ಹಾಕಬಾರ್ದು, ಸುಮ್ಮನೆ ಟೇಸ್ಟಿಯಾಗಿ ನೋಡಿ. ಎಷ್ಟು ಹಾಕಿದ್ದೀನಿ ಅಂದರೆ ಕಾಣಿಸ್ತಾನೆ ಇಲ್ಲ ಅದು, ಅಷ್ಟು ಉಪ್ಪು. ಕಲ್ಲುಪ್ಪಾದರೆ 1 ಹರಳು ಇಲ್ಲ 2 ಹರಳು ಹಾಕ್ಕೊಳ್ಳಿ. ನಾನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆವಷ್ಟು ಇಲ್ಲ ಉಪ್ಪು, ಅದಕ್ಕಿಂತ ಕಮ್ಮಿನೇ ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಅಂದರೆ ಕಾಳು ಮೆಣಸಿನ ಪುಡಿ. ನೀವು ಮೆಣಸಿದ್ರೆ ಮೆಣಸು ಹಾಕ್ಕೊಳ್ಳಿ. ನನ್ನದು ಪೌಡರ್ ಇತ್ತು ನಮ್ಮ ಹತ್ರ, ಹಂಗಾಗಿ ನಾನು ಪೌಡರ್ ಹಾಕ್ತಾಯಿದ್ದೀನಿ. ನೀವು ಕಾಳು ಮೆಣಸಿದ್ರೆ ಕಾಳು ಮೆಣಸು ಹಾಕ್ಕೋಬೋದು. ಅದು ಅಷ್ಟೇ, ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕೋಂಗಿರಲ್ಲ. ನಾನಿಷ್ಟು ಒಂದು ಕಲ್ಲಂಗಡಿ ಹಣ್ಣಿಗೆ 2 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಕಲ್ಲಂಗಡಿ ಹಣ್ಣು ಸಪ್ಪೆ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕಲ್ಲಂಗಡಿ ಹಣ್ಣು ಸ್ವೀಟಾಗಿದ್ದರೆ ಸಕ್ಕರೆ ಕಮ್ಮಿ ಹಾಕ್ಕೊಳ್ಳಿ. ಕೆಲವರು ಸಕ್ಕರೆನೂ ಹಾಕೋದು ಇಲ್ಲ, ಅದೇ ಥರ ಮಾಡ್ತಿರ್ತಾರೆ. ನಾನು ಸ್ವಲ್ಪ ಕಲ್ಲಂಗಡಿ ಹಣ್ಣು ಸಪ್ಪೆ ಇರೋದ್ರಿಂದ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಕಲ್ಲಂಗಡಿ ಹಣ್ಣಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನೊಂದು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಒಂದು ಪೀಸ್ ಹಾಕ್ತಾಯಿದ್ದೀನಿ. ಜಾಸ್ತಿ ಕೋಲ್ಡ್ ಬೇಡ ಅಂತ ನೀವು ಜಾಸ್ತಿನೂ ಹಾಕ್ಕೋಬೋದು, ಇಲ್ಲ ಕಮ್ಮಿನೂ ಹಾಕ್ಕೋಬೋದು. ನೋಡಿ, ಒಂದು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ನೀರು ಹಾಕ್ತಾಯಿಲ್ಲ, ನೀರೇನು ಬೇಕಾಗಿರಲ್ಲ. ಕಲ್ಲಂಗಡಿ ಹಣ್ಣಲ್ಲಿ ನೀರಿರೋದ್ರಿಂದ ನೀರು ಬೇಕಾಗಿರಲ್ಲ. ಹಾಗೆ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಮಿಕ್ಸಿಗೆ ಹಾಕಿದ್ದೆ, ಜ್ಯೂಸ್ ರೆಡಿಯಾಗಿದೆ. ಜ್ಯೂಸ್ ಮಿಕ್ಸಿಗೆ ಹಾಕ್ಕೊಬಂದಿದ್ದೀನಿ ನೋಡಿ, ರೆಡಿಯಾಗಿದೆ ಜ್ಯೂಸು. ಈಗ ಒಂದು ಬೌಲ್ಗೆ ಸೋಸೋಣ. ಈ ಥರ ಒಂದು ಬೌಲ್ ತಗೊಳ್ಳಿ, ಒಂದು ಬೌಲ್ಗೆ ಜ್ಯೂಸ ಸೋಸೋಣ. ನೋಡಿ ಎಷ್ಟು ಚೆನ್ನಾಗಿ ಇಳಿತೈತೆ. ನಾನು ನುಣ್ಣಗೆ ರುಬ್ಬಿದ್ದೀನಿ, ಅದರಿಂದ ಚೆನ್ನಾಗಿ ಇಳಿತೈತೆ ಜ್ಯೂಸು. ಈಗ ಬೇಸಿಗೆಗೆ ಎಷ್ಟು ನೀರು ಕುಡಿದ್ರೂ ಕುಡಿಬೇಕು ಅನಿಸುತ್ತೆ. ಹಂಗಾಗಿ ಈ ಥರ ಒಂದು ತಂಪು ಪಾನೀಯ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಸೋಸ್ತಾಯಿದ್ದೀನಿ ನೋಡಿ ನಾನು. ನೀವು ಹಂಗೇನೂ ಸೋಸ್ತಲೇ ಕುಡಿಬೋದು. ನಾನು ಸೋಸ್ತಾಯಿದ್ದೀನಿ, ಬೀಜ ಎಲ್ಲ ಹಾಕಿದ್ನಲ್ಲ, ಹಂಗಾಗಿ ಸ್ವಲ್ಪ ಸೋಸ್ತಾಯಿದ್ದೀನಿ. ಸೋಸಿರೋಂಥ ಜ್ಯೂಸ ಗ್ಲಾಸ್ಗೆ ಹಾಕ್ತಿದ್ದೀನಿ ನೋಡಿ. 2 ಗ್ಲಾಸ್ಗೆ ಹಾಕಿ ನಾನು 2 ಗ್ಲಾಸ್ ಆಗೋಷ್ಟು ಜ್ಯೂಸ್ ಮಾಡಿದ್ದೀನಿ. ಒಂದು ಹಣ್ಣಿಂದ ಈ ಥರ 2 ಗ್ಲಾಸ್ ಆಗಿದೆ. ಈಗ ಕಲ್ಲಂಗಡಿ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ಕುಡಿದು ಟೇಸ್ಟ್ ಮಾಡಿ ಹೇಳ್ತೀನಿ. ಸ್ವಲ್ಪ ಸಕ್ಕರೆ ಏನಾದರೂ ಕಮ್ಮಿ ಇದ್ದರೆ ನೀವು ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ನೋಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ. ನೋಡಿ, ಈಗ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಥರ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ವಿಡಿಯೋನ.